ರಂಜಾನ್ ಪ್ರಾರ್ಥನೆ ವೇಳೆ ಸಂಘ ಪರಿವಾರದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನು ಪ್ಲೇಕಾರ್ಡ್ಗಳನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಎಸ್.ಡಿ.ಪಿ.ಐ ಕಾರ್ಯಕರ್ತರ ವಿರುದ್ಧ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಘ ಪರಿವಾರದ ಕಾರ್ಯಕರ್ತರಿರ್ಬೋದು, ಅದೇ ರೀತಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಂದ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ತಾವು ಘಟನೆಯನ್ನು ಗಮನಿಸಿರ್ಬೋದು. ಪ್ಲೇಕಾರ್ಡ್ಗಳನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ಒಂದು ಕಡೆ ಎಲ್ಲೋ ಎಸ್.ಡಿ.ಪಿ.ಐ ಕಾರ್ಯಕರ್ತರು ಒಂದು ಕಡೆ ಕೋಮು ಭಾವನೆಗೆ ಧಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನೋಡಿ, ನಿನ್ನೆ ನಡೆದಿರ್ತಕ್ಕಂಥ ರಂಜಾನ್ ಹಬ್ಬ ಮುಸಲ್ಮಾನರ ಭಾಳ ಒಂದು ಪವಿತ್ರವಾಗಿರ್ತಕ್ಕಂಥ ಹಬ್ಬ ಐತಿ. ಅದನ್ನು ಭಾಳ ಪವಿತ್ರತೆ ರೀತಿಯಲ್ಲಿ ಅವರು ಆಚರಣೆ ಮಾಡೋದು ಎಲ್ಲರಿಗೂ ಕೂಡ ಇರ್ತಕ್ಕಂಥ ಸಂಗತಿ. ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ ಅಂದರೆ, ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಪ್ರಾರ್ಥನೆ ಮುಗಿದ ಮೇಲೆ ಎಸ್.ಡಿ.ಪಿ.ಐ ಆಗಿರ್ತಕ್ಕಂಥ ಕಾರ್ಯಕರ್ತರು ಸಂಘದ ವಿರುದ್ಧ ಇರ್ತಕ್ಕಂಥ ಭಿತ್ತಿಪತ್ರಗಳನ್ನು, ಬೇರೆ ಬೇರೆ ಭಿತ್ತಿಪತ್ರಗಳನ್ನು ಹಿಡ್ಕೊಂಡು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಭಾಳ ದುರ್ದೈವ ಅಂದರೆ, ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಸಾಯಂಕಾಲವರೆಗೂ ಪೊಲೀಸ್ ಇಲಾಖೆ ಕಮಿಷನರ್ ಅವರು ಯಾವುದೇ ರೀತಿಯಾದಂಥ FIR-ಅನ್ನು ಅವ್ರ ಮ್ಯಾಗೆ ಮಾಡಲಿಲ್ಲ, ಯಾರನ್ನೂ ಬಂಧಿಸತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಯಾವಾಗ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಹೋಗಿ ಟೌನ್ ಪೊಲೀಸ್ ಸ್ಟೇಷನ್ ಬಂದು ಕುಂತು ಸಂಜು ಬಡಸ್ಕರು, ರಘು ಎಲಕ್ನವರು ಎಲ್ಲರೂ ಹೋಗಿ ಕುತ್ಕೊಂಡು ಅಲ್ಲೇ ಧರಣಿ ಮಾಡ್ದೆ ಆದಮೇಲೆ FIR ಮಾಡಿ ಒಬ್ಬರನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕೆ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಇದಕ್ಕೆ ನೈತಿಕತೆ ಇಲ್ವಾ? ಯಾರು ಈ ಥರ ಮಾಡಿದವ್ರನ್ನ ನಾವು ಬಂಧಿಸಬೇಕು, ಅದು ಮಾಡಬೇಕಾದ್ದು ಅನ್ನೋಂಥ ನೈತಿಕತೆ ಯಾಕಿಲ್ಲ? ಯಾಕಂದರೆ ನೈತಿಕತೆ ಯಾಕಿಲ್ಲ ಅಂದ್ರೆ, ಈ ಕಾಂಗ್ರೆಸ್ ಸರ್ಕಾರ ಕಳೆದ 18 ತಿಂಗಳು ಸುಮಾರು 2 ವರ್ಷ ಆಗಾಕೆ ಬಂತು ಮೇಕ್. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂತಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ್ತಾಯಿದೆ. ನೀವು ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಗಲಭೆಯಾಗಿ ನಿಮ್ಮ ಪೊಲೀಸರಿಗೆ ಕಲ್ಲು ಹೊಡೆದು, ನಿಮ್ಮ ಪೊಲೀಸರು ಸ್ಟೇಷನಿಗೆ ಬೆಂಕಿ ಹಚ್ಚಕ್ಕೆ ಬಂದವ್ರು ನೀವು ಬಿಡುವಂಥ ಕೆಲಸ ಮಾಡಿದಿರಿ. ಇವತ್ತೇನು ಅನಿಸುತ್ತೆ ಅವ್ರಿಗೆ, ಆ ಸಮಾಜಕ್ಕೆ ನಾವೇನು ಮಾಡಿದ್ರೆ ನಡೀತಿದ್ದಿ, ನಮ್ಮನ್ನ ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ, ನಾವು ಬೇಕಾದ ಮಾಡಿದ್ರೆ ನಡೀತೈತೆ ಅಂತಕ್ಕಂಥ ಸಂದೇಶ ಇದು ಆ ಜನಾಂಗದ ಕಡೆ ಬರಲಿಲ್ಲ. ಇವತ್ತು ಸ್ವತಃ ಸರ್ಕಾರ ನಿಂತು ಆ ಜನಾಂಗಕ್ಕೆ ಕೊಡ್ತಕ್ಕಂಥ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಮಾಡೈತಿ. ಉದಯಗಿರಿ ಗಲಭೆ ಆಯಿತು, ಈ ರೀತಿ ಹಲವಾರು ಗಲಭೆಗಳಾಗದಾವೆ. ನೀನು ಎಲ್ಲಿ ಮಟ್ಟ ಬಂತು? ರಂಜಾನ್ ಹಬ್ಬದಲ್ಲಿ ನೀವು ಪ್ಯಾಲೆಸ್ತೇನಿ ಪರವಾಗಿ ಘೋಷಣೆಗಳನ್ನು ಕೂಗುವಂಥ ಮಟ್ಟಕ್ಕೆ ಬಂದು, ಅಂದರೆ ದೇಶದ ವಿರೋಧಿ ಚಟುವಟಿಕೆಗಳನ್ನು ಯಾರು ಮಾಡತ್ತಾರೆ ಇವತ್ತೆಲ್ಲ ಈ ಕಾಂಗ್ರೆಸ್ಸಿನ ಒಂದು ದುರಾಡಳಿತದ ನೀತಿಯಿಂದ ಇವತ್ತು ಈ ರೀತಿಯಾದಂಥ ಸಮಸ್ಯೆಗಳು ಕರ್ನಾಟಕದಲ್ಲಿ ಉದ್ಭವ ಆಗ್ತಾಯಿದ್ದಾವೆ. ದೇಶದಲ್ಲಿ ಎಲ್ಲಿ ಇಲ್ಲ. ಇವತ್ತು ಕರ್ನಾಟಕದಾಗ ಯಾಕೆ ಉದ್ಭವ ಆಗುತ್ತೋ? ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಒಂದು ತುಷ್ಟೀಕರಣ ನೀತಿಯನ್ನು ತೆಗೆದುಕೊಂಡು ಹೋಗುವ ಮುಖಾಂತರ ಈ ಸಮಸ್ಯೆಗಳನ್ನು ಒಡ್ಡತಕ್ಕಂಥ ಕೆಲಸ ಆಗಿದೆ. ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ನಿನ್ನೆ ಪ್ಯಾಲೆಸ್ತೇನಿ ಘೋಷಣೆಗಳ ಪರವಾಗಿ ಘೋಷಣೆ ಕೂಗಿದಂಥವ್ರ ವಿರುದ್ಧ ದೇಶದ್ರೋಹಿ ಕೇಸ್ ಹಾಕಿ ಮೊದಲು ಒಳಗೆ ಹಾಕೋ ಕೆಲಸ ಮಾಡಿರೋರು. ಯಾರನ್ನೂ ಇಲ್ಲಿ ಕ್ಷಮಿಸುವಂಥ ಪ್ರಶ್ನೆ ಇಲ್ಲ. ಯಾರು ಭಾರತದ ವಿರುದ್ಧವಾಗಿ ಧ್ವನಿ ಎತ್ತತಕ್ಕಂಥ ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲರನ್ನೂ ಒಳಗೆ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ತಕ್ಷಣ ಮಾಡಬೇಕು. ಇನ್ನೂ ಮಟ್ಟ ಹಿಡ್ಕೊಳ್ಳೋವಂಥದ್ದು ಪ್ರಶ್ನೆ ಇದ್ದಿದ್ದಿಲ್ಲ. ಯಾರು ಬೇರೆ ಬೇರೆ ಸಂಘಟನೆಗಳ ವಿರುದ್ಧ ಮಾತಾಡುವಂಥ ಕೆಲಸ ಮಾಡ್ತಾರೆ ಅವ್ರನ್ನ ಯಾಕೆ ಬಿಡಬಲ್ರಿ ನೀವು? ಇನ್ನೂ ಮಟ್ಟ ಹಿಡಿಯೋಲ್ರಿ ನೀವು ಅವ್ರನ್ನ? ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಆಗ್ರಹ ಮಾಡ್ತೀನಿ, ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಈ ತುಷ್ಟೀಕರಣ ನೀತಿಯಿಂದ ಹೊರಗೆ ಬರಲಿ, ಸತ್ಯತೆಯನ್ನು ಜನರಿಗೆ ತೋರಿಸಲಿ. ಅದನ್ನು ಬಿಟ್ಟುಕೊಟ್ಟು ಈ ರೀತಿ ಮಾಡೋ ಮುಖಾಂತರ ನಾಳೆ ಏನಾದರೂ ಕರ್ನಾಟಕದಲ್ಲಿ ಅರಾಜಕತೆ ಉಂಟಾತಂದ್ರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಹೊಣೆಗಾರ ಆಗುತ್ತೆ. ಒಂದು ಕಡೆ ಈ ರೀತಿ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಿನ್ನೆ ಪ್ಯಾಲೆಸ್ತೇನ್ ಪರ ಘೋಷಣೆಯನ್ನು ಕೂಗಿದ್ದಾರೆ. ಒಂದು ಕಡೆ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ. ಈಗ ಸರ್ಕಾರದ ಈ ನಡೆ ಇಂಥವರಿಗೆ ಪುಷ್ಟಿ ಕೊಡ್ತಾ ಇದೆ ಅಂತೀರಾ? ನೋಡಿ, 101% ನೋ ಡೌಟ್ ಪ್ರಕಾಶ್ ಅವ್ರು, ನೀವು ಏನು ಕೇಳಿದ್ರಲ್ಲ, ಇದು 100% ಸತ್ಯವಾಗಿರ್ತಕ್ಕಂಥ ಸಂಗತಿ. ಈಗ ನಾನು ಏನಾದರೂ ಒಂದು ಕ್ರೈಮ್ ಆ್ಯಕ್ಟಿವಿಟಿ ಮಾಡ್ತೀನಿ ಅಥವಾ ನಾನೇನೋ ದಾಂಧಲೆ ಮಾಡ್ತೀನಿ ಅಂದರೆ ನನಗೆ ಯಾವಾಗಿರುತ್ತೆ ಧೈರ್ಯ? ಅದ ನನ್ನ ಹಿಂದೆ ಇರ್ತಕ್ಕಂಥವ್ರು ನಾನು ಬಿಡಿಸ್ಕೊಂಬರ್ತಾರ ಅಂತ ನನಗೆ ಧೈರ್ಯ ಇತ್ತಂತಂದ್ರೆ ನಾನು ಇಂಥ ರೀತಿಯಾದಂಥ ಇಲ್ಲಿಗಲ್ ಆ್ಯಕ್ಟಿವಿಟಿಗಳನ್ನು ಮಾಡೋಕ್ಕೆ ಸಾಧ್ಯ ಐತಿ. ಇವತ್ತು ವಿಶೇಷವಾಗಿ ಆ ಸಮುದಾಯಕ್ಕೆ ಅನ್ನಿಸ್ಬಿಟ್ಟೈತಿ, ನಾವು ಏನು ಮಾಡಿದ್ರೆ ಸತ್ಯಕ್ಕೆ ಸರ್ಕಾರ ನಮ್ಮ ಬೆನ್ನ ಹಿಂದಗೈತಿ, ಸರ್ಕಾರ ನಮ್ಮನ್ನು ಬಿಡಿಸ್ಕೊಂಬರ್ತೈತಿ. ಪ್ರೂವ್ ಮಾಡಿಬಿಟ್ರಲ್ಲ. ಈಗ ಹುಬ್ಬಳ್ಳಿ ಗಲಭೆ ಒಳಗೆ ಪ್ರೂವ್ ಮಾಡಿದ್ರಿ. ಯಾವಾಗ ಹಿಂದಿನ ಸರ್ಕಾರ 155 ಮಂದಿನ ಒಳಗೆ ಹಾಕಿ ಅವ್ರನ್ನ ಸರಿಯಾದಂಥ ಬೆಂಡೆತ್ತು ಕೆಲಸ ಮಾಡಿದಾಗ ನೀವು ಬಂದ ತಕ್ಷಣ ಏನು ಮಾಡಿದಿರಿ? ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ. ಇವತ್ತು ಅನ್ನಿಸ್ತಂಗಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಎಲ್ಲ ಒಳಗಿದ್ರೆ ಅವ್ರಿಗೂ ಬುದ್ಧಿ ಭೇಟಿಯಾಗಿದ್ದು, ಮುಂದೆ ದಾನ್ಲೆ ಮಾಡೋರಿಗೂ ಬುದ್ಧಿ ಭೇಟಿಯಾಗಿದೆ. ನಾವು ಮಾಡಬಾರ್ದಪ್ಪ, ಇದು ಸರಿಯಲ್ಲ, ನಾವು ಎಲ್ಲ ಸಮಾಜ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋಂಥ ಭಾವನೆ ಒಳಗೆ ಬರ್ತಿತ್ತು. ಆದರೆ ಇವತ್ತು ಏನಾಗೈತಿ, ಈ ಸರ್ಕಾರದ ತುಷ್ಟೀಕರಣ ನೀತಿ ಆ ಸಮುದಾಯದಲ್ಲಿ ಇರ್ತಕ್ಕಂಥವ್ರಿಗೆ ನೀವೇನು ಮಾಡಿದ್ರು ನಡೀತೈತಿ, ನೀವೇನು ದಾನ್ಲೆ ಹಾಕಿ ಬರ್ರಿ, ದಾನ್ಲೆ ಹಾಕಲ್ಲ, ಪೊಲೀಸರನ್ನು ಹೊಡೆದು ಬರ್ರಿ, ನಾವು ನಿಮ್ಮನ್ನು ಬಿಡಿಸ್ಕೊತೀವಿ ಅನ್ನೋತಕ್ಕಂಥ ಭಾವನೆ ಒಳಗೆ ಇವತ್ತು ಸರ್ಕಾರ ಅವರಿಗೆ ಪುಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ನಾನು ಆಗ್ರಹ ಮಾಡ್ತೀನಿ, ಇದನ್ನು ಯಾವ ಕಾರಣಕ್ಕೂ ಜನ ಸಹಿಸಂಗಿಲ್ಲ. ನೀವು ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿರಿ. 6ನೇ ಗ್ಯಾರಂಟಿ ಈ ದಾಂಡ್ಲೆ ಹಾಕೋರ ಗ್ಯಾರಂಟಿನ 6ನೇ ಗ್ಯಾರಂಟಿ ಮಾಡಿ ಕೊಡಾಕತ್ತಾರೆ ಇವತ್ತು ಸರ್ಕಾರ. ಪ್ಯಾಲೆಸ್ತೇನ್ ಪರವಾಗಿ ಜೈ ಅಂತಾರೆ, ಸಂಘದ ವಿರುದ್ಧವಾಗಿ ಘೋಷಣೆ ಕೂಗುವಂಥದ್ದು ಮಾಡ್ತಾರೆ. ಹಬ್ಬದಾಗ ನಾವು ಏನೈತಿ, ನಮ್ಮ ಹಬ್ಬ ಯಾವುದೋ ಇದ್ದರೂ ಅದನ್ನು
ರಚನಾತ್ಮಕವಾಗಿ ನಮ್ಮ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು. ಎಲ್ಲರಿಗೂ ಹಬ್ಬಗಳಿದ್ದು ಒಳ್ಳೇದು ಮಾಡೋಕ್ಕೆ, ಅದರ ಹಬ್ಬನ ತೊಗೊಂಡು ನೀವು ದುರುಪಯೋಗ ಮಾಡಿಸ್ಕೊಂಡು ಈ ರೀತಿಯಾದಂಥ ಘಟನೆಗಳು ಮಾಡಿದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಕ್ಷಮೆ ಇಲ್ಲ. ಸರ್ಕಾರ, ಸನ್ಮಾನ್ಯ ಗೃಹ ಸಚಿವರು ಇನ್ನಾದರೂ ಕಣ್ಣು ತೆಗೀರಿ. ದಯವಿಟ್ಟು ಈ ರೀತಿಯಾದಂಥ ಘಟನೆ ಒಳಗೆ ಯಾರ್ಯಾರು ಪಾಲ್ಗೊಂಡಾರ ಅವ್ರನ್ನ ಒಳಗೆ ಹಾಕ್ತಕ್ಕಂಥ ಕೆಲಸ ಮಾಡಿರಿ. ಮುಂದಾದರೂ ಕೂಡ ಲಾ ಆ್ಯಂಡ್ ಆರ್ಡರನ್ನು ಮೇಂಟೆನೆನ್ಸ್ ಕರ್ನಾಟಕದಲ್ಲಿ ಆಗಬೇಕು. ಇವತ್ತು ಲಾ ಆ್ಯಂಡ್ ಆರ್ಡರ್ ಅನ್ನತಕ್ಕಂಥದ್ದು ಕರ್ನಾಟಕದಲ್ಲಿ ಅಧಿಪತನಕ್ಕೆ ಹೋಗುವಂಥ ಪ್ರಯತ್ನ ಆಗ್ತಾಯಿದೆ. ಹೀಗಾಗಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸನ ಸರ್ಕಾರ ಮಾಡಬೇಕನ್ನೋದು ಆಗ್ರಹ ಮಾಡ್ತೇವೆ. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದವರಾಗಿ ತಮ್ಮ ನಡೆ ಯಾವ ರೀತಿ ಇರುತ್ತೆ? ನೋಡಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಳೆಯಿಂದ ನಾವು ಈಗಾಗಲೇ ಯಾವ್ಯಾವ ವಿಷಯದ ಮೇಲೆ ಧ್ವನಿ ಎತ್ತಿದ್ವಿ. ವಿಧಾನಸೌಧದಲ್ಲಿ 4% ಬಗ್ಗೆ ಧ್ವನಿ ಎತ್ತಿದ್ವಿ. ಯಾವ ಮುಸಲ್ಮಾನರಿಗೆ 4% ರಿಸರ್ವೇಷನ್ ಕೊಟ್ಟಿದ್ದರು ಅದರ ವಿರುದ್ಧ ಧ್ವನಿ ಎತ್ತಿದ್ವಿ. ಯಾವ ಸ್ವತಃ ರಾಜಣ್ಣವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರಮಾಪ್ತರಾಗಿರ್ತಕ್ಕಂಥ ರಾಜಣ್ಣವರು ನನ್ನ ಮ್ಯಾಗೆ ಹನಿ ಟ್ರ್ಯಾಪ್ ಆಗೈತಿ ಅಂತ ಹೇಳಿದರು. ಅದ್ರ ಮೇಲೆ ನಾವು ಧ್ವನಿ ಎತ್ತಿ ಹೋರಾಟವನ್ನು ಮಾಡಿದರೆ ಫಲಶ್ರುತಿ ಏನಿತ್ತು? ಇವತ್ತು ಪ್ಯಾಲೆಸ್ತೇನಿ ಜೈ ಅಂದವ್ರಿಗೆ ಇನ್ನೂ ಮಟ್ಟ ಅರೆಸ್ಟ್ ಮಾಡಿಲ್ಲ. ಸಂಘಕ್ಕೆ ಬೈದವ್ರಿಗೆ ಇನ್ನೂ ಮಟ್ಟ ಅರೆಸ್ಟ್ ಮಾಡೋಕ್ಕೆ ಮೇನಾಮೇಸೆ ಮಾಡತ್ತಾರ. ಆದರೆ ಸನ್ಮಾನ್ಯ ಸ್ಪೀಕರ್ ಸಾಹೇಬರು, ಮುಖ್ಯಮಂತ್ರಿಗಳು, ಅವರ ಸಚಿವರ ಅನ್ವಯದಂತೆ 18 ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಅಮಾನತ್ತು, ಅದು ಎಂಥ ಅಮಾನತ್ತು, ಹಿಂದೂ ಸಾಕಷ್ಟಾಗ್ಯಾವ, ಇಲ್ಲಂತಲ್ಲ. ಹೋರಾಟಗಳು ಇದ್ದಿದ್ದ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ರಚನಾತ್ಮಕ ಹೋರಾಟ ಮಾಡೋದು ನಮ್ಮ ಹಕ್ಕದು. ನಾವು ಹೋರಾಟ ಮಾಡಕತ್ತೇವೆ. ನಾವೇನು ಸ್ಪೀಕರ್ಗೇನು ದಬ್ಬಾಳಿಕೆ ಮಾಡೋಕ್ಕೆ ಹೋಗಿಲ್ಲ, ಸ್ಪೀಕರ್ಗೇನು ಅವರು ಮೈಕೈ ಮುಟ್ಟುವಂಥ ಪ್ರಯತ್ನ ಮಾಡಿಲ್ಲ, ಏನೂ ಮಾಡಲಿಲ್ಲ. ಅಂದರು ಇವತ್ತು 18 ಜನ ಶಾಸಕರನ್ನು ಅಮಾನತುಗೊಳಿಸಿ 6 ತಿಂಗಳ ಒಳಗೆ ಮಾಡ್ತೀರಿ ನೀವು. ಇದನ್ನು ಯಾವುದೋ ಸಹಿಸಂಗಿಲ್ಲ ಅಂತ ಹೋರಾಟ ಮಾಡಿದಾಗ ಈ ರೀತಿಯಾದಂಥ ಪ್ರಯತ್ನಗಳು ನಡೆದಿದ್ದಾವೆ. ಈ ಕಾರಣಕ್ಕಾಗಿ ನಾಳೆ ದಿವಸ ಬೆಳಗ್ಗೆ ನಾವು ಕಂಗೆಲ ಹನುಮಂತಯ್ಯವರ ಪ್ರತಿಮೆ ಬಳಿ 18 ಜನರ ಶಾಸಕರ ಅಮಾನತನ್ನು ವಿರೋಧಿಸಿ ಧರಣಿ ಮಾಡ್ತೀವಿ. ಅದಾದಮೇಲೆ ಫ್ರೀಡಮ್ ಪಾರ್ಕ್ದಲ್ಲಿ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಹೋಗಿ ಇವತ್ತೇನು ಬೆಲೆ ಏರಿಕೆ, ಹಾಲಿನ ದರ ಇವತ್ತು 35 ಪೈಸೆ ಪ್ರತಿ ಯೂನಿಟ್ ಇಲೆಕ್ಟ್ರಿಕ್ ದರ, ಮತ್ತು ಇವತ್ತು ಪ್ಯಾಲೆಸ್ತೇನಿಯ ಜಿಂದಾಬಾದ್ ಬಂದಿರತಕ್ಕಂಥ ದೇಶದ್ರೋಹಿಗಳ ವಿರುದ್ಧ, ಆಮೇಲೆ 4% ಏರಿಸಿದ್ದಂಥದ್ದನ್ನು CD ಹಗರಣ, ಇವನ್ನೆಲ್ಲವನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ನಾಳೆ ದಿವಸ ಅಹೋರಾತ್ರಿ ಧರಣಿಯನ್ನು ನಾವು ಬೆಂಗಳೂರು ಫ್ರೀಡಮ್ ಪಾರ್ಕ್ದಲ್ಲಿ ಮಾಡ್ತಾಯಿದ್ದೇವೆ. ಇದರ ಮುಂದಿನ ಹಂತವಾಗಿ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ಪಸರಿಸಕ್ಕಲ್ಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಇದಿಷ್ಟು ಶಾಸಕ ಮಹೇಶ್ ಟೈನಿಕೆ ಅವರ ಮಾತು. ಒಂದು ಕಡೆ ರಾಜ್ಯ ಸರ್ಕಾರದ ತುಷ್ಟೀಕರಣ ನೀತಿಯಿಂದಾಗಿ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ಘಟನೆಗಳಿಗೆ ಕಡಿವಾಣವನ್ನು ಹಾಕಬೇಕು. ಇಲ್ಲದೆ ಹೋದಲ್ಲಿ ನಾವು ಸರ್ಕಾರಕ್ಕೆ ಚಾಟಿ ಬೀಸುವಂಥ ನಿಟ್ಟಿನಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ಇಳಿತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಂಜಾನ್ ಪ್ರಾರ್ಥನೆ ವೇಳೆ ಸಂಘ ಪರಿವಾರದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನು, ಪ್ಲೇಕಾರ್ಡ್ಗಳನ್ನ ಪ್ರದರ್ಶನ ಮಾಡಿರ್ತಕ್ಕಂಥ SDPI ಕಾರ್ಯಕರ್ತರ ವಿರುದ್ಧ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಘ ಪರಿವಾರದ ಕಾರ್ಯಕರ್ತರಿರ್ಬೋದು, ಅದೇ ರೀತಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಂದ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಂಗಿನಕಾರ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ತಾವು ಘಟನೆಯನ್ನು ಗಮನಿಸಿರ್ಬೋದು. ಪ್ಲೇಕಾರ್ಡ್ಗಳನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ಒಂದು ಕಡೆ ಎಲ್ಲೋ SDPI ಕಾರ್ಯಕರ್ತರು ಒಂದು ಕಡೆ ಕೋಮು ಭಾವನೆಗೆ ಧಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನೋಡಿ, ನಿನ್ನೆ ನಡೆದಿರ್ತಕ್ಕಂಥ ರಂಜಾನ್ ಹಬ್ಬ ಮುಸಲ್ಮಾನರ ಭಾಳ ಒಂದು ಪವಿತ್ರವಾಗಿರ್ತಕ್ಕಂಥ ಹಬ್ಬ ಐತಿ. ಅದನ್ನು ಭಾಳ ಪವಿತ್ರತೆ ರೀತಿಯಲ್ಲಿ ಅವರು ಆಚರಣೆ ಮಾಡೋದು ಎಲ್ಲರಿಗೂ ಕೂಡ ಇರ್ತಕ್ಕಂಥ ಸಂಗತಿ. ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ ಅಂದರೆ, ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಪ್ರಾರ್ಥನೆ ಮುಗಿದ ಮೇಲೆ SDPI ಆಗಿರ್ತಕ್ಕಂಥ ಕಾರ್ಯಕರ್ತರು ಸಂಘದ ವಿರುದ್ಧ ಇರ್ತಕ್ಕಂಥ ಭಿತ್ತಿಪತ್ರಗಳನ್ನು, ಬೇರೆ ಬೇರೆ ಭಿತ್ತಿಪತ್ರಗಳನ್ನು ಹಿಡ್ಕೊಂಡು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಭಾಳ ದುರ್ದೈವ ಅಂದರೆ, ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಸಾಯಂಕಾಲವರೆಗೂ ಪೊಲೀಸ್ ಇಲಾಖೆ ಕಮಿಷನರ್ ಅವರು ಯಾವುದೇ ರೀತಿಯಾದಂಥ FIR ಅವ್ರ ಮ್ಯಾಗೆ ಮಾಡಲಿಲ್ಲ, ಯಾರನ್ನೂ ಬಂಧಿಸತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಯಾವಾಗ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಹೋಗಿ ಟೌನ್ ಪೊಲೀಸ್ ಸ್ಟೇಷನ್ ಬಂದು ಕುಂತು ಸಂಜು ಬಡಸ್ಕರು, ರಘು ಎಲಕ್ನವರು ಎಲ್ಲರೂ ಹೋಗಿ ಕೂತ್ಕೊಂಡು ಅಲ್ಲೇ ಧರಣಿ ಮಾಡ್ದೆ ಆದಮೇಲೆ FIR ಮಾಡಿ ಒಬ್ಬರನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕೆ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಇದಕ್ಕೆ ನೈತಿಕತೆ ಇಲ್ವಾ? ಯಾರು ಈ ಥರ ಮಾಡಿದವ್ರನ್ನ ನಾವು ಬಂಧಿಸಬೇಕು, ಅದು ಮಾಡಬೇಕಾದ್ದು ಅನ್ನೋಂಥ ನೈತಿಕತೆ ಯಾಕಿಲ್ಲ? ಯಾಕಂದರೆ ನೈತಿಕತೆ ಯಾಕಿಲ್ಲ ಅಂದ್ರೆ, ಈ ಕಾಂಗ್ರೆಸ್ ಸರ್ಕಾರ ಕಳೆದ 18 ತಿಂಗಳು, ಸುಮಾರು 2 ವರ್ಷ ಆಗಾಕೆ ಬಂತು ಮೇಕ್. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂತಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ್ತಾಯಿದೆ. ನೀವು ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಗಲಭೆಯಾಗಿ ನಿಮ್ಮ ಪೊಲೀಸರಿಗೆ ಕಲ್ಲು ಹೊಡೆದು, ನಿಮ್ಮ ಪೊಲೀಸರು ಸ್ಟೇಷನಿಗೆ ಬೆಂಕಿ ಹಚ್ಚಕ್ಕೆ ಬಂದವ್ರು ನೀವು ಬಿಡುವಂಥ ಕೆಲಸ ಮಾಡಿದಿರಿ. ಇವತ್ತೇನು ಅನಿಸುತ್ತೆ ಅವ್ರಿಗೆ, ಆ ಸಮಾಜಕ್ಕೆ? ನಾವೇನು ಮಾಡಿದ್ರೆ ನಡೀತಿದ್ದಿ, ನಮ್ಮನ್ನ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ನಾವು ಬೇಕಾದ ಮಾಡಿದ್ರೆ ನಡೀತೈತೆ ಅಂತಕ್ಕಂಥ ಸಂದೇಶ ಇದು ಆ ಜನಾಂಗದ ಕಡೆ ಬರಲಿಲ್ಲ. ಇವತ್ತು ಸ್ವತಃ ಸರ್ಕಾರ ನಿಂತು ಆ ಜನಾಂಗಕ್ಕೆ ಕೊಡ್ತಕ್ಕಂಥ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಮಾಡೈತಿ. ಉದಯಗಿರಿ ಗಲಭೆ ಆಯಿತು, ಈ ರೀತಿ ಹಲವಾರು ಗಲಭೆಗಳಿದಾವೆ. ನೀನು ಎಲ್ಲಿ ಮಟ್ಟ ಬಂತು? ರಂಜಾನ್ ಹಬ್ಬದಲ್ಲಿ ನೀವು ಪ್ಯಾಲೆಸ್ತೇನಿ ಪರವಾಗಿ ಘೋಷಣೆಗಳನ್ನು ಕೂಗುವಂಥ ಮಟ್ಟಕ್ಕೆ ಬಂದು, ಅಂದರೆ ದೇಶದ ವಿರೋಧಿ ಚಟುವಟಿಕೆಗಳನ್ನು ಯಾರು ಮಾಡಕತ್ತಾರೆ ಇವತ್ತು?
ಇವತ್ತೆಲ್ಲ ಈ ಕಾಂಗ್ರೆಸ್ಸಿನ ಒಂದು ದುರಾಡಳಿತದ ನೀತಿಯಿಂದ ಇವತ್ತು ಈ ರೀತಿಯಾದಂಥ ಸಮಸ್ಯೆಗಳು ಕರ್ನಾಟಕದಲ್ಲಿ ಉದ್ಭವ ಆಗ್ತಾ ಇದ್ದಾವೆ. ದೇಶದಲ್ಲಿ ಎಲ್ಲಿ ಇಲ್ಲ. ಇವತ್ತು ಕರ್ನಾಟಕದಾಗ ಯಾಕೆ ಉದ್ಭವ ಆಗುತ್ತೋ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಒಂದು ತುಷ್ಟೀಕರಣ ನೀತಿಯನ್ನು ತೆಗೆದುಕೊಂಡು ಹೋಗುವ ಮುಖಾಂತರ ಈ ಸಮಸ್ಯೆಗಳನ್ನು ಒಡ್ಡತಕ್ಕಂಥ ಕೆಲಸ ಆಗಿದೆ. ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ನಿನ್ನೆ ಪ್ಯಾಲೆಸ್ಟೈನ್ ಘೋಷಣೆಗಳ ಪರವಾಗಿ ಘೋಷಣೆ ಕೂಗಿದಂಥವ್ರ ವಿರುದ್ಧ ದೇಶದ್ರೋಹಿ ಕೇಸ್ ಹಾಕಿ ಮೊದಲು ಒಳಗೆ ಹಾಕೋ ಕೆಲಸ ಮಾಡಿರಿ ಅವ್ರನ್ನ. ಯಾರನ್ನೂ ಇಲ್ಲಿ ಕ್ಷಮಿಸುವಂಥ ಪ್ರಶ್ನೆ ಇಲ್ಲ. ಯಾರು ಭಾರತದ ವಿರುದ್ಧವಾಗಿ ಧ್ವನಿ ಎತ್ತತಕ್ಕಂಥ ಕೆಲಸ ಮಾಡ್ತಾರ ಅವ್ರನ್ನೆಲ್ಲರನ್ನೂ ಒಳಗೆ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ತಕ್ಷಣ ಮಾಡಬೇಕು. ಇನ್ನೂ ಮಟ್ಟ ಹಿಡ್ಕೊಳ್ಳೋವಂಥದ್ದು ಪ್ರಶ್ನೆ ಇದ್ದಿದ್ದಿಲ್ಲ. ಯಾರು ಬೇರೆ ಬೇರೆ ಸಂಘಟನೆಗಳ ವಿರುದ್ಧ ಮಾತಾಡುವಂಥ ಕೆಲಸ ಮಾಡ್ತಾರೆ ಅವ್ರನ್ನ ಯಾಕೆ ಬಿಡಬಲ್ರಿ ನೀವು, ಇನ್ನೂ ಮಟ್ಟ ಹಿಡಿಯೋಲ್ರಿ ನೀವು ಅವ್ರನ್ನ. ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಆಗ್ರಹ ಮಾಡ್ತೀನಿ, ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಈ ತುಷ್ಟೀಕರಣ ನೀತಿಯಿಂದ ಹೊರಗೆ ಬರಲಿ, ಸತ್ಯತೆಯನ್ನು ಜನರಿಗೆ ತೋರಿಸಲಿ. ಅದನ್ನು ಬಿಟ್ಟುಕೊಟ್ಟು ಈ ರೀತಿ ಮಾಡೋ ಮುಖಾಂತರ ನಾಳೆ ಏನಾದರೂ ಕರ್ನಾಟಕದಲ್ಲಿ ಅರಾಜಕತೆ ಉಂಟಾತಂದ್ರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಹೊಣೆಗಾರ ಆಗುತ್ತೆ. ಒಂದು ಕಡೆ ಈ ರೀತಿ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಿನ್ನೆ ಪ್ಯಾಲೆಸ್ತೀನ್ ಪರ ಘೋಷಣೆಯನ್ನು ಕೂಗಿದ್ದಾರೆ. ಒಂದು ಕಡೆ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ. ಈಗ ಸರ್ಕಾರದ ಈ ನಡೆ ಇಂಥವರಿಗೆ ಪುಷ್ಟಿ ಕೊಡ್ತಾ ಇದೆ ಅಂತೀರಾ? ನೋಡಿ, 101% ನೋ ಡೌಟ್ ಪ್ರಕಾಶ್ ಅವ್ರು, ನೀವು ಏನು ಕೇಳಿದ್ರಲ್ಲ ಇದು 100% ಸತ್ಯವಾಗಿರ್ತಕ್ಕಂಥ ಸಂಗತಿ. ಈಗ ನಾನು ಏನಾದರೂ ಒಂದು ಕ್ರೈಮ್ ಆ್ಯಕ್ಟಿವಿಟಿ ಮಾಡ್ತೀನಿ ಅಥವಾ ನಾನು ಏನೋ ದಾಂಧಲೆ ಮಾಡ್ತೀನಿ ಅಂದರೆ ನನಗೆ ಯಾವಾಗಿರುತ್ತೆ ಧೈರ್ಯ ಅದ? ನನ್ನ ಹಿಂದೆ ಇರ್ತಕ್ಕಂಥವ್ರು ನಾನು ಬಿಡಿಸ್ಕೊಂಬರ್ತಾರ ಅಂತ ನನಗೆ ಧೈರ್ಯ ಇತ್ತಂತಂದ್ರೆ ನಾನು ಇಂಥ ರೀತಿಯಾದಂಥ ಇಲ್ಲಿಗಲ್ ಆ್ಯಕ್ಟಿವಿಟಿಗಳನ್ನು ಮಾಡೋಕ್ಕೆ ಸಾಧ್ಯ ಐತಿ. ಇವತ್ತು ವಿಶೇಷವಾಗಿ ಆ ಸಮುದಾಯಕ್ಕೆ ಅನಿಸ್ಬಿಟ್ಟೈತಿ, ನಾವು ಏನು ಮಾಡಿದ್ರೆ ಸತ್ಯಕ್ಕೆ ಸರ್ಕಾರ ನಮ್ಮ ಬೆನ್ನ ಹಿಂದಗೈತಿ, ಸರ್ಕಾರ ನಮ್ಮನ್ನು ಬಿಡಿಸ್ಕೊಂಬರ್ತೈತಿ. ಪ್ರೂವ್ ಮಾಡಿಬಿಟ್ರಲ್ಲ. ಈಗ ಹುಬ್ಳಿ ಗಲಭೆ ಒಳಗೆ ಪ್ರೂವ್ ಮಾಡಿದ್ರಿ. ಯಾವಾಗ ಹಿಂದಿನ ಸರ್ಕಾರ 155 ಮಂದಿನ ಒಳಗೆ ಹಾಕಿ ಅವ್ರನ್ನ ಸರಿಯಾದಂಥ ಬೆಂಡೆತ್ತು ಕೆಲಸ ಮಾಡಿದಾಗ ನೀವು ಬಂದ ತಕ್ಷಣ ಏನು ಮಾಡಿದಿರಿ? ಬಂದವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ. ಇವತ್ತು ಅನ್ನಿಸ್ತಂಗಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಎಲ್ಲ ಒಳಗಿದ್ರೆ ಅವ್ರಿಗೂ ಬುದ್ಧಿ ಭೇಟಿಯಾಗಿದ್ದು, ಮುಂದೆ ದಾನ್ಲೆ ಮಾಡೋರ್ಗೂ ಬುದ್ಧಿ ಭೇಟಿಯಾಗಿದೆ. ನಾವು ಮಾಡಬಾರ್ದಪ್ಪ, ಇದು ಸರಿಯಲ್ಲ, ನಾವು ಎಲ್ಲ ಸಮಾಜ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋಂಥ ಭಾವನೆ ಒಳಗೆ ಬರ್ತಿತ್ತು. ಆದರೆ ಇವತ್ತು ಏನಾಗಿದೆ, ಈ ಸರ್ಕಾರದ ತುಷ್ಟೀಕರಣ ನೀತಿ ಆ ಸಮುದಾಯದಲ್ಲಿ ಇರ್ತಕ್ಕಂಥವ್ರಿಗೆ ನೀವೇನು ಮಾಡಿದ್ರು ನಡೀತೈತಿ, ನೀವೇನು ದಾನ್ಲೆ ಹಾಕಿ ಬರ್ರಿ, ದಾನ್ಲೆ ಹಾಕಲ್ಲ ಪೊಲೀಸರನ್ನ ಹೊಡೆದು ಬರ್ರಿ, ನಾವು ನಿಮ್ಮನ್ನು ಬಿಡಿಸ್ಕೊತೀವಿ ಅನ್ನೋತಕ್ಕಂಥ ಭಾವನೆ ಒಳಗೆ ಇವತ್ತು ಸರ್ಕಾರ ಅವರಿಗೆ ಪುಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ನಾನು ಆಗ್ರಹ ಮಾಡ್ತೀನಿ, ಇದನ್ನು ಯಾವ ಕಾರಣಕ್ಕೂ ಜನ ಸಹಿಸಂಗಿಲ್ಲ. ನೀವು ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿರಿ. 6ನೇ ಗ್ಯಾರಂಟಿ ಈ ದಾಂಡ್ಲೆ ಹಾಕೋರ ಗ್ಯಾರಂಟಿನ 6ನೇ ಗ್ಯಾರಂಟಿ ಮಾಡಿ ಕೊಡಕತ್ತಾರೆ ಇವತ್ತು ಸರ್ಕಾರ. ಪ್ಯಾಲೆಸ್ತೀನ್ ಪರವಾಗಿ ಜೈ ಅಂತಾರೆ, ಸಂಘದ ವಿರುದ್ಧವಾಗಿ ಘೋಷಣೆ ಕೂಗುವಂಥದ್ದು ಮಾಡ್ತಾರೆ. ಹಬ್ಬದಾಗ ನಾವು ಏನೈತಿ, ನಮ್ಮ ಹಬ್ಬ ಯಾವುದೋ ಇದ್ದರೂ ಅದನ್ನು ರಚನಾತ್ಮಕವಾಗಿ ನಮ್ಮ ಹಬ್ಬಗಳನ್ನು ನಾವು ಆಚರಣೆ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡಬೇಕು. ಎಲ್ಲರಿಗೂ ಹಬ್ಬಗಳಿದ್ದು ಒಳ್ಳೇದು ಮಾಡೋಕ್ಕೆ. ಅದರ ಹಬ್ಬನ ತೊಗೊಂಡು ನೀವು ದುರುಪಯೋಗ ಮಾಡಿಸ್ಕೊಂಡು ಈ ರೀತಿಯಾದಂಥ ಘಟನೆಗಳು ಮಾಡಿದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಕ್ಷಮೆ ಇಲ್ಲ. ಸರ್ಕಾರ, ಸನ್ಮಾನ್ಯ ಗೃಹ ಸಚಿವರು ಇನ್ನಾದರೂ ಕಣ್ಣು ತೆಗೀರಿ. ದಯವಿಟ್ಟು ಈ ರೀತಿಯಾದಂಥ ಘಟನೆ ಒಳಗೆ ಯಾರ್ಯಾರು ಪಾಲ್ಗೊಂಡಾರ ಅವ್ರನ್ನ ಒಳಗೆ ಹಾಕ್ತಕ್ಕಂಥ ಕೆಲಸ ಮಾಡಿರಿ. ಮುಂದಾದರೂ ಕೂಡ ಲಾ ಆ್ಯಂಡ್ ಆರ್ಡರನ್ನು ಮೇಂಟೆನೆನ್ಸ್ ಕರ್ನಾಟಕದಲ್ಲಿ ಆಗಬೇಕು. ಇವತ್ತು ಲಾ ಆ್ಯಂಡ್ ಆರ್ಡರ್ ಅನ್ನತಕ್ಕಂಥದ್ದು ಕರ್ನಾಟಕದಲ್ಲಿ ಅಧಿಪತನಕ್ಕೆ ಹೋಗುವಂಥ ಪ್ರಯತ್ನ ಆಗ್ತಾಯಿದೆ. ಹೀಗಾಗಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸನ ಸರ್ಕಾರ ಮಾಡಬೇಕನ್ನೋದು ಆಗ್ರಹ ಮಾಡ್ತೇವೆ. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದವರಾಗಿ ತಮ್ಮ ನಡೆ ಯಾವ ರೀತಿ ಇರುತ್ತೆ? ನೋಡಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಳೆಯಿಂದ ಈಗಾಗಲೇ ನಾವು ಯಾವ್ಯಾವ ವಿಷಯದ ಮೇಲೆ ಧ್ವನಿ ಎತ್ತಿದ್ವಿ. ವಿಧಾನಸೌಧದಲ್ಲಿ 4% ಬಗ್ಗೆ ಧ್ವನಿ ಎತ್ತಿದ್ವಿ. ಯಾವ ಮುಸಲ್ಮಾನರಿಗೆ 4% ರಿಸರ್ವೇಷನ್ ಕೊಟ್ಟಿದ್ದರು ಅದರ ವಿರುದ್ಧ ಧ್ವನಿ ಎತ್ತಿದ್ವಿ. ಯಾವ ಸ್ವತಃ ರಾಜಣ್ಣವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರಮಾಪ್ತರಾಗಿರ್ತಕ್ಕಂಥ ರಾಜಣ್ಣವರು ನನ್ನ ಮ್ಯಾಗೆ ಹನಿ ಟ್ರ್ಯಾಪ್ ಆಗೈತಿ ಅಂತ ಹೇಳಿದರು. ಅದ್ರ ಮೇಲೆ ನಾವು ಧ್ವನಿ ಎತ್ತಿ ಹೋರಾಟವನ್ನು ಮಾಡಿದ್ರೆ ಫಲಶ್ರುತಿ ಏನಿತ್ತು? ಇವತ್ತು ಪ್ಯಾಲೆಸ್ತೈನಿ ಜೈ ಅಂದವ್ರಿಗೆ ಇನ್ನೂ ಮಟ್ಟ ಅರೆಸ್ಟ್ ಮಾಡಿಲ್ಲ. ಸಂಘಕ್ಕೆ ಬೈದವ್ರಿಗೆ ಇನ್ನೂ ಮಟ್ಟ ಅರೆಸ್ಟ್ ಮಾಡೋಕ್ಕೆ ಮೀನಾಮೇಷ ಮಾಡತ್ತಾರ. ಆದರೆ ಸನ್ಮಾನ್ಯ ಸ್ಪೀಕರ್ ಸಾಹೇಬರು, ಮುಖ್ಯಮಂತ್ರಿಗಳು, ಅವರ ಸಚಿವರ ಅನ್ವಯದಂತೆ 18 ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಅಮಾನತ್ತು. ಅದು ಎಂಥ ಅಮಾನತ್ತು? ಹಿಂದೂ ಸಾಕಷ್ಟಾಗ್ಯಾವ, ಇಲ್ಲಂತಲ್ಲ. ಹೋರಾಟಗಳು ಇದ್ದಿದ್ದ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ರಚನಾತ್ಮಕ ಹೋರಾಟ ಮಾಡೋದು ನಮ್ಮ ಹಕ್ಕದು. ನಾವು ಹೋರಾಟ ಮಾಡಕತ್ತೇವೆ. ನಾವೇನು ಸ್ಪೀಕರ್ಗೇನು ದಬ್ಬಾಳಿಕೆ ಮಾಡೋಕ್ಕೆ ಹೋಗಿಲ್ಲ, ಸ್ಪೀಕರ್ಗೇನು ಅವರು ಮೈಕೈ ಮುಟ್ಟುವಂಥ ಪ್ರಯತ್ನ ಮಾಡಿಲ್ಲ, ಏನೂ ಮಾಡಲಿಲ್ಲ. ಅಂದರು ಇವತ್ತು 18 ಜನ ಶಾಸಕರನ್ನು ಅಮಾನತುಗೊಳಿಸಿ 6 ತಿಂಗಳ ಒಳಗೆ ಮಾಡ್ತೀರಿ ನೀವು. ಇದನ್ನು ಯಾವುದೋ ಸಹಿಸಂಗಿಲ್ಲ ಅಂತ ಹೋರಾಟ ಮಾಡಿದಾಗ ಈ ರೀತಿಯಾದಂಥ ಪ್ರಯತ್ನಗಳು ನಡೆದಿದ್ದಾವೆ. ಈ ಕಾರಣಕ್ಕಾಗಿ ನಾಳೆ ದಿವಸ ಬೆಳಗ್ಗೆ ನಾವು ಕಂಗೆಲ ಹನುಮಂತೇವರ ಪ್ರತಿಮೆ ಬಳಿ 18 ಜನ ಶಾಸಕರ ಅಮಾನತನ್ನು ವಿರೋಧಿಸಿ ಧರಣಿ ಮಾಡ್ತೀವಿ. ಅದಾದಮೇಲೆ ಫ್ರೀಡಮ್ ಪಾರ್ಕ್ದಲ್ಲಿ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಹೋಗಿ ಇವತ್ತೇನು ಬೆಲೆ ಏರಿಕೆ, ಹಾಲಿನ ದರ ಇವತ್ತು 35 ಪೈಸೆ ಪ್ರತಿ ಯೂನಿಟ್ ಇಲೆಕ್ಟ್ರಿಕ್ ದರ, ಮತ್ತು ಇವತ್ತು ಪ್ಯಾಲೆಸ್ತೈನಿಯ ಜಿಂದಾಬಾದ್ ಬಂದಿರತಕ್ಕಂಥ ದೇಶದ್ರೋಹಿಗಳ ವಿರುದ್ಧ, ಆಮೇಲೆ 4% ಏರಿಸಿದ್ದಂಥದ್ದನ್ನು CD ಹಗರಣ, ಇವನ್ನೆಲ್ಲವನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ನಾಳೆ ದಿವಸ ಅಹೋರಾತ್ರಿ ಧರಣಿಯನ್ನು ನಾವು ಬೆಂಗಳೂರು ಫ್ರೀಡಮ್ ಪಾರ್ಕ್ದಲ್ಲಿ ಮಾಡ್ತಾಯಿದ್ದೇವೆ. ಇದರ ಮುಂದಿನ ಹಂತವಾಗಿ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ಪಸರಿಸಲಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.
ಇದಿಷ್ಟು ಶಾಸಕ ಮಹೇಶ್ ಟೈನಿಕೆ ಅವರ ಮಾತು. ಒಂದು ಕಡೆ ರಾಜ್ಯ ಸರ್ಕಾರದ ತುಷ್ಟೀಕರಣ ನೀತಿಯಿಂದಾಗಿ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ಘಟನೆಗಳಿಗೆ ಕಡಿವಾಣವನ್ನು ಹಾಕಬೇಕು. ಇಲ್ಲದೆ ಹೋದಲ್ಲಿ ನಾವು ಸರ್ಕಾರಕ್ಕೆ ಚಾಟಿ ಬೀಸುವಂಥ ನಿಟ್ಟಿನಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ಇಳಿತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.